ಏನು ಪ್ರತಿ ಟನ್ ಕಬ್ಬಿಗೆ ಈಗಾಗಲೇ ನಿನ್ನೆ ಸಿಎಂ ಅವರು ಘೋಷಣೆ ಮಾಡಿರುವಂತಹ 3,300 ರೂಪಾಯಿ ಬೆಲೆಯನ್ನು ವಿರೋಧಿಸಿ, ಯಾಕಂದ್ರೆ ಅದಕ್ಕೆ ನಮಗೆ ಯಾವುದೇ ರೀತಿ ಅದು ಸಮ್ಮತಿ ಇಲ್ಲ ಅಂತ ಹೇಳಿಕೊಂಡು ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದಲ್ಲಿ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚುತ್ತಾನೆ ಸಾಗ್ತಾ ಇರುವಂಥದ್ದು. ಈಗ ಸಂಜೆ ಹೊತ್ತಿಗೆ ಮತ್ತಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿದ್ದಂಥ ರೈತರು ಈಗ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮತ್ತಷ್ಟು ಪ್ರತಿಭಟನೆ ಕಿಚ್ಚು ಹೆಚ್ಚುತ್ತಾನೆ ಸಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಅವರ ಬೇಡಿಕೆ ಏನಿತ್ತು, ಪ್ರತಿ ಟನ್ಗೆ 3,500 ರೂಪಾಯಿ ಬಿಲ್ ಅನ್ನ ಕೊಡಲೇಬೇಕು ಅನ್ನೋ ಒಂದು ಪಟ್ಟಣ ಹಿಡಿದುಕೊಂಡು ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನೆ ಕಿಚ್ಚು ಹೆಚ್ಚುತ್ತಾನೆ ಸಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಅವರು ಏನು ಘೋಷಣೆ ಮಾಡಿರುವಂತಹ 3,300 ರೂಪಾಯಿ ಏನಿದೆ ಘೋಷಣೆ ಇದೆ, ಅದರಲ್ಲಿ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಮತ್ತು ರಿಕವರಿ ಆಧಾರದಲ್ಲೂ ಕೂಡ ಅದು ನಮಗೆ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ. ಆ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಿಎಂ ಅವರು ಘೋಷಣೆ ಮಾಡಿದಂತಹ 3,300 ರೂಪಾಯಿ ಬೆಲೆಯನ್ನ ಒಪ್ಪೋದಿಲ್ಲ. ನಮ್ಮದು ಏನೇ ಇದ್ರು ಕಂಡೀಷನ್ 3,500 ರೂಪಾಯಿ ಏನಿದೆ ಅದನ್ನ ಕೊಡಲೇಬೇಕು. ಅದರ ಜೊತೆಗೆ ಏನು ಕೆಲವೊಂದಿಷ್ಟು ಕಾರ್ಖಾನೆಗಳಿಂದ ಬಾಕಿ ಹಣ ಏನು ಬರಬೇಕಾಗಿತ್ತು ಅದನ್ನು ಕೂಡ ನಮಗೆ ವಸೂಲಿ ಮಾಡಿ ಕೊಡಿಸಲೇಬೇಕು ಅಂತ ಹೇಳ್ಕೊಂಡು ಸ್ಥಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಏನು ಕುಳಿತಿರುವಂತಹ ರೈತರು ಏನು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ, ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನ ತಡೆದು, ಅಂದ್ರೆ ಮುಧೋಳದಿಂದ ಜಮಖಂಡಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನ ಸಂಪೂರ್ಣವಾಗಿ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಸಿರು ಟವೆಲ್ ಅನ್ನ ತೂರಾಡೋದ್ರ ಮೂಲಕ ಬೃಹತ್ ಪ್ರತಿಭಟನೆಯನ್ನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದೀವಿ. ಅದ್ರ ಜೊತೆಗೆ ಒಂದ್ ಕಡೆಯಲ್ಲಿ ಪ್ರತಿಭಟನೆ ಆದ್ರೆ ಇನ್ನೊಂದು ಕಡೆ GLBC ಒಂದು IB ಆವರಣದಲ್ಲಿ ರೈತ ಮುಖಂಡರು ಸಭೆಯನ್ನು ಕೂಡ ಮಾಡಿದ್ದಾರೆ. ಸಭೆಯಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸರ್, ಮೊದಲನೇದಾಗಿ ಈಗ ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿದಿರಿ ನೀವು ಸಭೆಯಲ್ಲಿ. ಮುಂದಿನ ಹೋರಾಟದ ರೂಪುರೇಷೆ ಏನು ಮತ್ತು ಈ ಒಂದು ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಸಭೆಯಲ್ಲಿ ಏನ್ ನಿರ್ಧಾರ ಕೈಗೊಂಡ್ರಿ? ಮುಂದಿನ ನಿಮ್ಮ ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ? ಈಗ ಏನು ಇವತ್ತಿನ ಮುಂಜಾನಿಂದ ಹಿಡ್ಕೊಂಡು ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಮುಖಂಡರು ಚರ್ಚೆ ಮಾಡಾಕತ್ತೀವಿ. ಏನು ನಿನ್ನಿನ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಕಬ್ಬು ಬೆಳೆಗಾರನ ದಿಕ್ಕು ತಪ್ಪಿಸೋ ಕೆಲಸ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಯಾರ ಮಾತು ಕೇಳಿ ಏನೇನೋ ವಿಚಾರಗಳು ತಿಳ್ಕೊಂಡು ಈ ನಾಡಿನ ರೈತರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ಯಾರ ಮುಖ್ಯಮಂತ್ರಿಗಳು. ಇದನ್ನ ಯಾವಾಗೂ ಮಾಡಬಾರ್ದು. ಅಕಸ್ಮಾತ್ ಈ ರೀತಿ ದಿಕ್ಕು ತಪ್ಪಿಸಿರ ಮಾನ್ಯ ಮುಖ್ಯಮಂತ್ರಿಗಳೇ, ಈ ದೇಶದ ರೈತರು ಅನ್ನ ಕೊಡುವಂಥ ಪ್ರಭುಗಳು ಈ ರೀತಿ ಬೇಕಾಬಿಟ್ಟಿ ಉತ್ತರವನ್ನು ಕೊಡಬಾರ್ದು ಮುಖ್ಯಮಂತ್ರಿಗಳು. ಯಾಕಂದ್ರೆ ಈಗ ನಿನ್ನೆ ಘೋಷಣೆ ಮಾಡಿದಂಥ ರೇಟ ಎಷ್ಟು ರೈತರನ್ನ ಕನ್ಫ್ಯೂಷನ್ ಮಾಡೈತಿ ಅಂದ್ರೆ, ಇಡೀ ರೈತರ ಎಲ್ಲ ಕಬ್ಬು ಬೆಳೆಗಾರರು ಇವತ್ತು ಬೀದಿ ಪಾಲಾಗಿ ನಾವು ಬೀದಿಗೆ ಬಂದಿವಿ. ಯಾಕಂದ್ರೆ ನೀವು 3,250 ರೂಪಾಯಿ ಕೊಡ್ಬೇಕು ಕಾರ್ಖಾನೆ ಮಾಲಕರು. ಆಮೇಲೆ ಈ ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ. ಆಗ ಟಿವಿಯಾಗ ಎಲ್ಲ ಕಡೆ ಬಂದಾಗ ಏನಾಕೈತಿ ರೈತರಿಗೆ ಅಂದ್ರೆ, ರೈತರಿಗೆ ಸಿಹಿ ಸುದ್ದಿ, ಕಬ್ಬು ಬೆಳೆಗಾರರಿಗೆ 3,300 ರೂಪಾಯಿ ರೇಟ್ ಅಂತೇಳಿ ಆ ಟಿವಿ ಒಳಗೆ ಬಂದಾಗ ರೈತರಿಗೆ ಏನಾಗೈತಿ ಅಂದ್ರೆ ಇದರ ಮೋಸ ಗೊತ್ತಾಗಿಲ್ಲ. ರಿಕವರಿ ಆಧಾರದ ಮೇಲೆ ನೀವು ರೇಟ್ ಹೇಳಾಕತ್ತೀರಿ. ಇದು ಭಾರಿ ಅಪಾಯಕಾರಿ ಮುಖ್ಯಮಂತ್ರಿಗಳೇ. ಇದನ್ನ ನೀವು 50 ರೂಪಾಯಿ ಕೊಡುವ ಅವಶ್ಯಕತೆ ನಮಗಿಲ್ಲ. ನಮ್ಮ ಕಬ್ಬಿನ ಬೆಲೆ ನಮಗೆ ಕೊಡಬೇಕಾದ್ರೆ ನಮಗೆ ಯಾರು ಕೊಡಬೇಕು? ಕಾರ್ಖಾನೆ ಮಾಲೀಕರು ಕಬ್ಬು ಕೊಟ್ಟದೀವಿ, ಕಾರ್ಖಾನೆ ಮಾಲೀಕರು ನಮ್ಗೆ ರೇಟ್ ಕೊಡಬೇಕು. ಅಲ್ಲಿವರೆಗೆ ಹೋರಾಟ ಮುಂದುವರ್ತೈತೆ ಅಂತ ಹೇಳ್ತಾ ನಾವು ಎಲ್ಲಾ ರೈತರಿಗೆ ಯಾರು ಕಬ್ಬು ಕಡಿಬಾರ್ದು, ರಾಜ್ಯದ ಎಲ್ಲಾ ಕಬ್ಬು ಬೆಳೆಗಾರರು ರೆಡಿ ಆಗಿರ್ಬೇಕಂತೇಳಿ ನಾ ರೈತರಲ್ಲಿ ವಿನಂತಿ ಮಾಡ್ತೀನಿ. ಯಾರು ಕಬ್ಬು ಕಡಿಬಾರ್ದು. ಅಂದ್ರೆ ಈ ಸಭೆಯಲ್ಲಿ ಆಗಿರುವಂತ ಪ್ರಮುಖ ಡಿಸಿಷನ್ ಇದು. ಯಾವುದೇ ಕಾರಣಕ್ಕೂ ನಿಮ್ದು 3,500ಕ್ಕೆ ನೀವು ಸ್ಟಿಕನ್ ಆಗಿದ್ದೀರಾ ಅಂತ. ಈಗ ನೋಡಿ, ಯಾರ ರೈತರು ಆ ವಿಷಯನ್ನ ಕನ್ಫ್ಯೂಷನ್ ಆಗೈತೆ ಹೊರತು ಯಾರ ರೈತರು ಒಪ್ಪಿಲ್ಲ. ಆದ್ರೆ ರೈತರಿಗೆ ಏನಾಗಿರ್ತೈತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, FRP SAP ಅನ್ನೋದನ್ನ ಗೊತ್ತಿಲ್ಲ. ಅದನ್ನ 3,300 ಅಂದ ಕೂಡಲೇ ರೈತರೆಲ್ಲ ಚಪ್ಪಳಿ ಬಾರಿಸ್ಯಾರಟ್ಟೆ. ಈ ಮೋಸ ಅನ್ನೋದು ಗೊತ್ತಾಗಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ದಿಕ್ಕು ತಪ್ಪಿಸುವಂತ ಕೆಲಸ ಕಾರ್ಖಾನೆ ಜೋಡಿ ಕೂಡಿ ರೈತರನ್ನ ಮೋಸ ಮಾಡಾಕತ್ತೀರಿ ನೀವು. ಈ ರೀತಿ ಹೇಳಿಕೆ ಕೊಡಬಾರ್ದು. ಅದನ್ನ ಪಕ್ಕ ಖಂಡಿಸ್ತೀವಿ. ನಮ್ಮ ರೇಟ ಈ ವರ್ಷದ 3,500 ತಗೋವರೆಗಿನ ಹೋರಾಟ ಮುಂದುವರೆದ ಹೇಳ್ತಾ ಎಲ್ಲಾ ರೈತರು ಬಾಕಿಯನ್ನ ಕೂಡ ಈಗಾಗಲೇ ನಾವು ವಸೂಲಿ ಮಾಡಿದೀವಿ. ಎಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳಿದ್ದಾತು, DC ಅವ್ರಿಗೆ ಹೇಳಿದ್ದಾತು. ಹೋದ ವರ್ಷ ಮಾತುಕತೆ ಮುಖಾಂತರ ನಮಗೆ ಒಪ್ಪಿಸಿದ್ದಾಗಿತ್ತು. ಯಾವ ಉಸ್ತುವಾರಿ ಮಂತ್ರಿಗಳ ಭಾಗವಹಿಸಲಿಲ್ಲ, DC ಅವರು ಬರಲಿಲ್ಲ. ನಾವೇ ರೈತರು ಸ್ವತಃ ಕಾರ್ಖಾನೆ ಮಾಲಕರಿಗೆ ಹೋಗಿ ಈಗ ಬಹುಶಃ 114 ರೂಪಾಯಿ ಟ್ರಾಕ್ಟರ್ ಮಾಲಕರಿಗೆ, ನಮ್ಮ ಏನು 175 ರೂಪಾಯಿ 18-19 ಸಾಲಿಂದು, 21-22 ಸಾಲಿಂದು 62 ರೂಪಾಯಿ ಎಲ್ಲ ಕೂಡಿಸಿ 120ರಿಂದ 25 ಕೋಟಿ ರೂಪಾಯಿ ರೊಕ್ಕ ನಾವು ವಸೂಲಿ ಮಾಡ್ಕೊಳಕತ್ತೀವಿ. ರೈತರಿಗೆಲ್ಲ ಗೊತ್ತಾಯ್ತು ವಸೂಲಿ ಮಾಡ್ಕೊಳ್ಳೋದು. ಸಿದ್ದರಾಮಯ್ಯ ಸಾಹೇಬ್ರೆ, ನೀವೆಲ್ಲ ದಿಕ್ಕು ತಪ್ಪಿಸೋ ಕೆಲಸ ಮಾಡಬೇಡ್ರಿ. ನಿಮಗೆ ಹೇಳೋದಿತ್ತರ ಸರ್ಕಾರದಲ್ಲಿ ಗಟ್ಟಿತನ ಇತ್ತಂದ್ರೆ 3,500 ರೂಪಾಯಿ ಘೋಷಣೆ ಮಾಡ್ಬೇಕಂತೇಳಿ ಒಂದು ನಮ್ಮ ಒತ್ತಾಯ. ಆಮೇಲೆ ಇನ್ನೊಂದು ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ನಾನು ಬಯಸ್ತೀನಿ. 2014-15 ಇಸ್ವಿ ಒಳಗೆ ರೈತರ ಪ್ರತಿಭಟನೆ ಬೆಳಗಾವದಾಗ ಮಾಡಿದಾಗ ನೀವೇನು ಹೇಳಿದ್ರಿ? ಕಾರ್ಖಾನೆಯಿಂದ 2,500 ರೂಪಾಯಿ ಕೊಡಿಸ್ತೀನಿ,
ನಾನು 150 ಕೊಡ್ತೀನಿ 2650 ಅಂತೇಳಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು. ನೀವು ಹೌದಲ್ಲ? ಯಾವಾಗ 2014-15 ಇಸ್ವಿ ಒಳಗೆ. ಈಗ ಇಸ್ವಿ ಎಷ್ಟು? 2025-26 ಸಾಲಿಗೆ 3300 ರೂಪಾಯಿ ಕೊಡಿಸ್ತೀವಿ ಅಂದ್ರೆ ಈ ಲೆಕ್ಕ ಹಾಕ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ರೈತರ ದಿಕ್ ತಪ್ಪಿಸ್ಬೇಡ್ರಿ. ನಾವು ಹೋರಾಟಕ್ಕೆ ಜಯ ಆಕತಿ 3500 ರೂಪಾಯಿ ತಗೋತೀವಿ ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳ್ಬಿಡ್ತೀವಿ. ಈಗ ಹೋರಾಟ ಈಗ ಸಭೆಯನ್ನ ಮಾಡಿದ್ರಿ. ಈಗ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ದು? ಯಾಕಂದ್ರೆ ಇಲ್ಲಿ ಟೆಂಟ್ ಹಾಕಿದ್ರಿ, ಈ ರೀತಿ ಇದರಲ್ಲೇ ನಿರಂತರ ಹೋರಾಟ ಮಾಡ್ತಿರೋ ಮುಂದಿನ ಹೋರಾಟದ ಸ್ವರೂಪ ಹೇಗಿರ್ತದೆ ನಿಮ್ದಂತ? ಈಗ ನೋಡಿ, ನಾವು ಕುರಿ ಕೇಳಿ ಮಸಾಲೆ ಅರ್ಧವ್ರಲ್ಲ. ನಾವು ಯಾವ ಸಂದರ್ಭದಾಗ ಏನು ಮಾಡಬೇಕು ಅಂದ್ರೆ ನಾವೆಲ್ಲ ಪ್ಲಾನಿಂಗ್ ಮಾಡ್ತೀವಿ. ಒಟ್ಟು ನಮ್ಮ ಗುರಿ ಮುಟ್ಟುವರೆಗೆ ಹೋರಾಟ ಮುಂದುವರ್ತೈತಿ. ಅದು ಹೆಂಗೆ ಮುಂದುವರ್ತೈತಿ ಹೇಳಕ್ಕಾಗೋದಿಲ್ಲ. ಇದನ್ನ ಹೇಳಕ್ ಬಯಸ್ತೀವಿ. ಆದ್ರೆ ರೈತರು ಮಾತ್ರ ಬಹಳ ಜಾಗೃತ ಅದಾರ. ಎಲ್ಲ ರೈತರು ಒಟ್ಟು ಜಿಲ್ಲೆಯ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರು ಎಚ್ಚರಿಕೆಯಿಂದ ಇರಬೇಕು. ರೇಟ್ ನಮಗೆ ಒಪ್ಪುದಲ್ಲ. ಅದನ್ನ ಬಹಳ ಮೋಸ ಮಾಡೈತಿ ಸರ್ಕಾರ. ಈ ಕಾರ್ಖಾನೆ ಮಾಲಕರು ಕೂಡ ಅದಕ್ಕೆ ಯಾರು ಒಪ್ಪಬಾರ್ದು, ಯಾರು ಕಬ್ಬು ಕಡಿಬಾರ್ದು. ರೇಟ್ ನಿಗದಿವರೆಗೂ ಆಗುವವರೆಗೆ. ಅಲ್ಲ, ಈ ಕಾರ್ಖಾನೆ ಮಾಲೀಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅವ್ರು ಬಂದು ನಿಮ್ಮ ಮಾತುಕತೆಗೆ ಏನಾದ್ರು ಬರುವಂತ ಕರೆಸುವಂತ ವಿಚಾರ ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ಕಾರ್ಖಾನೆ ಮಾಲಕರು ರೇಟ್ ಘೋಷಣೆ ಮಾಡ್ಕೊಳಕ್ ನಾವು ಇಲ್ಲಿ ಈಗಾಗಲೇ ಅವರಿಗೆಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಟ್ಟಿಸಿಬಿಟ್ಟಾರ. ಕಬ್ಬು ಬೇಕಾಗೈತೆ ಅವರಿಗೆ. ಹಂಗಾಮ ಚಾಲೂ ಮಾಡಬೇಕು, ಉತ್ಪಾದನೆಯನ್ನು ಹೆಚ್ಚು ಮಾಡಲೇಬೇಕು. ಅವ್ರ ಅನಿವಾರ್ಯ ನಮ್ಮ ತಿಕ್ ಬರಲೇಬೇಕು, ರೇಟ್ ಹೇಳಬೇಕಲ್ಲ. ಕಾರ್ಖಾನೆ ಮಾಲಕರಿಗೆ ಕಬ್ಬು ಬೇಕು, ಕಬ್ಬು ಕಳಿಸುವಂಥ ರೈತರಿಗೆ ಕಾರ್ಖಾನೆ ಬೇಕು. ನಾವೆಬ್ಬರು ಕೂಡಿ ರೇಟ್ ಬಗೆಹರಿತೈತಿ. 3500 ರೂಪಾಯಿ ಈ ವರ್ಷ ಘೋಷಣೆ ಆಗುವವರೆಗೆ ನಾವು ಹೋರಾಟ ಮುಂದುವರಿತೈತಿ ಅಂತ ಹೇಳ್ತಾ ಎಲ್ಲ ರೈತರಿಗೆ ಕಬ್ಬು ಕಡಿಬೇಡ್ರಿ, ಕನ್ಫ್ಯೂಷನ್ ಆಗಬೇಡ್ರಿ. ಎಲ್ಲ ರೈತರಿಗೆ ನಮಸ್ಕಾರ. ಒಂದ್ ವೇಳೆ ಈಗ ಕಾರ್ಖಾನೆ ಮಾಲೀಕರು ಇಲ್ಲಿ ಸ್ಥಳಕ್ಕೆ ಬಂದರೂ ಕೂಡ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಈಗ ನೀವು ಮುಚ್ಚಳಿಕೆ ಒಳಗೆ ಇಷ್ಟು ಬರೆದು ಕೊಡ್ಬೇಕಂತ ಹೇಳುವಂಥದ್ದಾಗಿರ್ಬೋದು, ಬಾಕಿ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಈಗ ನೋಡಿ, ನಮ್ಮ ಈ ಸರಿ ಒಂದು ವಿಶೇಷವಾದಂಥ ಕಂಡೀಷನ್ಗಳು ಬೇರೆ ಬೇರೆ ಅದ. ನಮ್ಮ ಹೆಂಗೆ ಕಂಡೀಷನ್ ಬೇರೆ ಬೇರೆ ಅದಾವಂದ್ರೆ, ಏನು ಪ್ರತಿ ವರ್ಷ ನೀವು ಕೊಡ್ತಿದ್ರೋ 2 ತಿಂಗಳು 3 ತಿಂಗಳಿಗೋ ಬದಲಕ್ಕಂತ ಕೊಡ್ತಿರ್ಲಿಲ್ಲ, ಹಂಗಿಲ್ಲ. ಕಬ್ಬು ಅದು 14 ದಿನದಾಗ ರೈತರ ಖಾತೆಗೆ ಜಮಾ ಆಗ್ಬೇಕು. ಇದು ಶುಗರ್ ಆಕ್ಟ್ ಕಾಯ್ದೆ ಪ್ರಕಾರ ಒಂದು ಪಾಸ್ ಆಗ್ಬೇಕು. ಆಮೇಲೆ ನೀವು ರೇಟ್ ಎಷ್ಟು ಕೊಡ್ತೀರಿ ಅನ್ನೋದ್ರ ಬಗ್ಗೆ ನಮ್ಮ ಮುಚ್ಚಳಿಕೆ ಪತ್ರ ಬರ್ಸ್ಕೊತೀವಿ. ಆ ಕಂಡೀಷನ್ ಪ್ರಕಾರ ಬಾಕಿ ಕೊಡಬೇಕಾದ್ರೂ ಲೇಟ್ ಬಿಡುವಂಗಿಲ್ಲ. ಅದನ್ನು ಎಷ್ಟು ದಿನದಾಗ ಕೊಡ್ಬೇಕನ್ನುವಂಥ ಅದನ್ನ ಕಂಡೀಷನ್ ಬರ್ಸ್ಕೊಂಡು ನಾವು ಕಬ್ಬು ಕೊಡಕ್ಕೆ ಪ್ರಾರಂಭ ಮಾಡ್ತೀವಿ, ರೇಟ್ ಮುಗಿಸ್ಕೋತೀವಿ. ನಿಮ್ಮ ಬೇಡಿಕೆ ಸರಿಯಾಗಿ ಸಮಯದಲ್ಲಿ ಈಡೇರದಿದ್ರೆ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಈಗ ಅಕಸ್ಮಾತ್ ಅವ್ರು ರೇಟ್ ಘೋಷಣೆ ಮಾಡಿದ್ರೆ ಪರವಾಗಿಲ್ಲ, ಒಂದ್ ದಿನ ನಾಳೆ 2 ದಿನದಾಗ ಅವ್ರು ಬಂದು ಹೇಳಿದ್ರೆ ಪರವಾಗಿಲ್ಲ. ಅಕಸ್ಮಾತ್ ಅವ್ರು ಹೇಳಿಕೂ ಉಗ್ರ ರೂಪ ಹೋರಾಟ ಆಕತಿ. ನಮ್ಮ ರೇಟ್ ನಿಗದಿ ಆಗುವವರೆಗೆ ಹೋರಾಟ ಮುಂದುವರಿತದೆ. ಕಾರ್ಖಾನೆ ಮಾಲೀಕರು ಬಂದು ಹೇಳ್ಬೇಕಂತ? ಹೌದು, ಕಾರ್ಖಾನೆ ಮಾಲೀಕರು ಬರ್ಬೇಕು. ಈಗ ನಮಗ ಈ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಹೋರಾಟದ ವಿಚಾರಗಳು ಹೆಂಗಿರ್ತಾವಂದ್ರೆ, ಯಾರು DC ಅವರು, ಉಸ್ತುವಾರಿ ಮಂತ್ರಿ ಅವರು, ಮುಖ್ಯಮಂತ್ರಿ ಅವರು ಹೇಳಿದಂತ ರೇಟ್ ಆಗಿಲ್ಲ. ಯಾವತ್ತು ಕಾರ್ಖಾನೆ ಅವರು ಇದಕ್ಕೀಗ ಬಂದು ರೇಟ್ ಮುಗಿಸ್ಕೊಂಡು ಹೋದಂತ ಉದಾಹರಣೆಗಳು ಭಾಳ ಅದಾವು. ಅವರು ಬರ್ತಾರ ನಮ್ಮ ಹತ್ರ, ಅವರ ಬರಬೇಕು. ಆಮೇಲೆ ರೈತರು ಅವರು ಕೂತು ಚರ್ಚೆ ಮಾಡ್ಕೊಂಡ ಈ ವರ್ಷ ರೇಟ್ ಘೋಷಣೆ ಆಕತಿ. ಆ ಹಿಂದಿನ ಬಾಕಿ ಎಲ್ಲ ಕುಲ್ಲಾ ಮಾಡ್ಕೊಂಡ ಮುಂದಿನ ರೂಪರೇಷೆಗಳು ತಯಾರು ಮಾಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ಅವಶ್ಯಕತೆ ಇಲ್ಲ. ಕಾರ್ಖಾನೆಯವರು ಬಂದು ಅದನ್ನ ಸರಿ ಮಾಡಿಕೊಟ್ರೆ, ನಿಮ್ಗೆ ಲಿಖಿತವಾಗಿ ಏನಾದ್ರು ಬರೆದು ಕೊಟ್ರೆ ನೀವು ಅದಕ್ಕೆಲ್ಲ ಒಪ್ಕೊಳ್ತೀರಿ ಅಂತ? ಒಪ್ಕೊಳ್ತೀವಿ. ಆದ್ರೆ ಸರ್ಕಾರ ಮುತುವರ್ಜಿ ವಹಿಸಬೇಕಲ್ಲ. ಮುತುವರ್ಜಿ ವಹಿಸಿ ಸರ್ಕಾರದ ಶುಗರ್ ರೇಟ್ ಕೆಳಗಡೆ ಪ್ರಕಾರ 14 ದಿನ ಬಿಲ್ ಕೊಡಬೇಕು, ಸರ್ಕಾರ ಮಾಡಬೇಕು. ಆ ಶುಗರ್ ರೇಟ್ ಕಾಯ್ದೆ ಪ್ರಕಾರ FRP ದರ ನಿಗದಿ ಆಗಬೇಕು. ಆಮೇಲೆ SAP ಕಮಿಟಿಯಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳ್ಬೇಕು ನಮಗೆ. ರಾಜ್ಯದ ಮುಖ್ಯಮಂತ್ರಿಗಳು ರೇಟ್ ಮುಗಿತು ಅಲ್ಲ, SAP ಕಮಿಟಿ ಅನ್ನೋದನ್ನ ಯಾಕೆ ಮಾಡಿದ್ರಿ? ಕಾರ್ಖಾನೆ ಮಾಲಕರಿಗೆ 30% ಮತ್ತು ರೈತರಿಗೆ 70% ಅಂತ ಹೇಳ್ತಿರಲಿಲ್ಲ ಶುಗರ್ ರೇಟ್ ಕಾಯ್ದೆ ಪ್ರಕಾರ. ಅದು ಎಲ್ಲೈತಿ, ಯಾವಾಗ ಕೊಟ್ರೆ? ಅದನ್ನ ಕಾನೂನು ಚೆಕ್ ಮಾಡ್ರಿ ಮುಖ್ಯಮಂತ್ರಿಗಳೇ. ಅದನ್ನ ಬಿಟ್ಟು ಅಲ್ಲೇ ಕುತ್ಕೊಂಡು ಯಾರ್ದಾರ ಮಾತು ಕೇಳಿ 3300 ಅಂದ್ಗಿಂದಿರಿ ಅಂದ್ರೆ ಅಕಸ್ಮಾತ್ ನಿಮಗೆ ರಾಜ್ಯದಾಗ ಅಡ್ಡಾಡಕ್ಕೂ ಅವಕಾಶ ಇರುವುದಿಲ್ಲ. ಮುಖ್ಯಮಂತ್ರಿಗಳೇ, ಎಚ್ಚರಿಕೆ ಕಬ್ಬು ಬೆಳೆಗಾರರಿಂದ. ಇಷ್ಟು ಇಲ್ಲಿನ ರೈತ ಮುಖಂಡರಾದಂತಹ ಬಸವಂತಪ್ಪ ಕಾಂಬಳೆ ಅವರ ಮಾತು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ, ಯಾವುದೇ ಕಾರಣಕ್ಕೂ ತುಂಬಾನೇ ಎಚ್ಚರಿಕೆ ಮಾತನ್ನ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೋಳಿ ಕೇಳಿ ಮಸಾಲೆ ಅರಿಯೋದಿಲ್ಲ ಅನ್ನೋ ಒಂದು ಅವರ ಮಾತಿನಲ್ಲೇ ತಿಳಿದಿದೆ. ಮುಂದೆ ಯಾವುದೇ ಹಂತಕ್ಕಾದ್ರೂ ನಾವು ಪ್ರತಿಭಟನೆ ಮಾಡೋಕೆ ಸಿದ್ಧರಿದ್ದೀವಿ, ಶಾಂತಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದು ಉಗ್ರ ಸ್ವರೂಪ ಪಡೆದುಕೊಂಡರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಒಂದ್ ಕಡೆ ಕಾರ್ಖಾನೆ ಮಾಲೀಕರು, ಅಧಿಕಾರಿಗಳು ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ರೈತರ ಜೊತೆ ಚರ್ಚಿಸಿ ಈ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.